ಮ್ಯಾಂಗೋ ಮೇಳಕ್ಕೆ ಹೋಗ್ತೀವಿ ಅಂತ ಹೇಳಿ ಗಾಡಿನೇ ಪಂಚರ್ ಮಾಡಲು ಅಕ್ಕ. ಏನು ಸಕಲಾಗೈತೆ ನಮ್ಮ ನಸೀಬು. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇವತ್ತೆಲ್ಲ ಮ್ಯಾಂಗೋ ಮೇಳಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ದು. ಎಲ್ಲ ನಾನು ಹೇಳಿದೆ, ಸೊ ಅದಕ್ಕೆಲ್ಲ ಸರಿ ಅಂತ ಅಂದರು. ಸೊ ನಮ್ಮನೆ ಹತ್ರ ನಿಂತಿರೋ ಗಾಡಿಗೆ ಪೆಟ್ರೋಲ್ ಥರ ಕೇಳಿ ಪೆಟ್ರೋಲ್ ಖಾಲಿಯಾಗಿತ್ತು. ಬಟ್ ಕೀಲ ಓಪನ್ ಆಗ್ತಾ ಇರಲಿಲ್ಲ, ಹಿಂದೆ ಡಿಕ್ಕಿ ಓಪನ್ ಆಗ್ತಿಲ್ಲ, ಫುಲ್ ಲಾಕ್ ಆಗಿತ್ತು. ಹಾಗಾಗಿ ಮಾಡಿ ಅರಸಾಹಸ ಮಾಡಿದೆ, ಕೀ ಓಪನ್ ಮಾಡ್ದು. ಸೊ ಪೆಟ್ರೋಲ್ ಕೂಡ ಹಾಕ್ತು. ಪೆಟ್ರೋಲ್ ಹಾಕಾದ್ಮೇಲೆ ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಇದರಲ್ಲಿ ಅರ್ಥ ಮಾಡ್ಕೋಬೇಕಿತ್ತು ಸಮಥಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂತ ಹೇಳಿ. ಸರಿ ಅಂತೇಳಿ ಹಾಗಾಗಿ ಗಾಡಿ ಸ್ಟಾರ್ಟ್ ಮಾಡಿ ಈ ಗಾಡಿನ ನಮ್ಮಪ್ಪ ಕೊಟ್ಟು ಹೊಸ ಗಾಡಿನ ತೊಗೊಂಡು, ಆ್ಯಕ್ಚುಲಿ ಇದೇ ಗಾಡಿ ತೊಗೊಂಡೋಗಿದ್ರೆ ಚೆನ್ನಾಗಿರ್ತಿತ್ತೇನೋ. ಸೊ ಸರಿ ಅಂತ ಹೇಳಿ ಗಾಡಿ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗಬೇಕಾದ್ರೆ ಸೊ ನಮ್ಮ ಗಾಡಿ ಪಂಚರ್ ಆಗೋಯ್ತು. ಸೊ ನನಗಂತೂ ಸಿಕ್ಕಾಬಟ್ಟೆ ಬೇಜಾರಾಗೋಯ್ತು, ಏನಾಯಿತು ಏನೋ ಅಂದ್ಕೊಂಡು. ಮ್ಯಾಂಗೋ ಮೇಳಕ್ಕೆ ಹೋಗ್ತೀವಿ ಅಂತ ಹೇಳಿ ಗಾಡಿನೇ ಪಂಚರ್ ಮಾಡಲು ಅಕ್ಕ. ಏನು ಸಕಲಾಗೈತೆ ನಮ್ಮ ನಸೀಬು ಅಂದರೆ ಯಪ್ಪಡಿ. ಕಾಣಿಸ್ತೈತಾ ಅಲ್ಲಿ ಮೊಳೆ ಚುಚ್ಚಿದೆ. ಅಕ್ಕ ಡ್ರೈವರು, ಎಕ್ಸ್ಪರ್ಟ್ ಡ್ರೈವರು. ಯಾರು ಕೇಳಿಲ್ಲ ನನ್ನ ಮಾತು. ಕಳ್ಳಿ ಅವಳೇ ಓಡಿಸಿದ್ದು ಗಾಡಿ. ಡ್ರೈವರ್ ನೋಡಿ, ಡ್ರೈವರ್ ಮಾಡಿರೋ ಕೆಲಸನ. ಮ್ಯಾಂಗೋ ಮೇಳ ಅಂತ ಯಾವುದು ಬೇಡ, ನಡಿ ಮನೆಗೆ ಹೋಗುವ. ನೋಡಿ ಹೇಗೋ ಬರೋದು ಬಂದ್ಬಿಟ್ಟಿದ್ದೀವಿ ಇಲ್ಲಿ ತನಕ ಹೇಳಿ ಪಂಚರ್ ಹಾಕಿಸ್ಕೊಂಡು ಮತ್ತೆ ಖುಷಿಯಿಂದ ಗಾಡಿ ಎದ್ಕೊಂಡು ಹೋದೋ. ಸೊ ನೀವೆಲ್ಲರೂ ಹೋಗೋ ಪ್ಲ್ಯಾನ್ ಇದ್ದರೆ ಈ ಥರ ಸಣ್ಣ ಪುಟ್ಟ ತೊಂದರೆ ಆದಾಗ ಅಲ್ಲೇ ನಿಲ್ಲಿಸ್ಬಿಡಿ. ಸೊ ಯಾಕಂದರೆ ಇವತ್ತು ನನಗೆ ರಿಯಲೈಸ್ ಆಯಿತು, ಯಾಕಂದರೆ 3 times ಎಡ್ವಟ್ ಆದರೂ ಕೂಡ ನಮ್ಗೆ ಗೊತ್ತಾಗಿಲ್ಲ. ಪೆಟ್ರೋಲ್ ಖಾಲಿಯಾಗಿದೆ, ಗಾಡಿ ಏನಾಗಿಲ್ಲ, ಪಂಚರ್ ಆಯಿತು. ಆದರೂ ಕೂಡ ಗಾಡಿ ತೊಗೊಂಡು ಬಂದು ನೋಡ್ತೀವಿ ಇಲ್ಲಿ ಮ್ಯಾಂಗೋ ಮೇಳನೇ ಇಲ್ಲ ನಮ್ಮ ಕಾಲೇಜ್ ಹತ್ರ. ಸರಿ ಅಂತ ಇನ್ನೊಂದು ಗ್ರೌಂಡಿಗೆ ಹೋದೋ, ಬಟ್ ಅಲ್ಲೂ ಕೂಡ ಹಾಕಿರ್ಲಿಲ್ಲ. ಕಾಣಿಸಿದೆಯಲ್ಲ ಅದು ಇಲ್ಲಿ ಮ್ಯಾಂಗೋ ಮೇಳ ಐತೆ ಅಂದ್ಬಿಟ್ಟು ನಮ್ಮ ಅಕ್ಕ ಕರ್ಕೊಂಡು ಬಂದವಳಿಬ್ರು. ಇಲ್ಲಿ ನೋಡಿದ್ರೆ ಏನೂ ಇಲ್ಲ. ಟೈಮ್ ಎಷ್ಟು 9:36 ಆಗೈತೆ. ಮ್ಯಾಂಗೋ ಮೇಳಗಾದ್ರೂ ಹೋಗಿಲ್ಲ, ಮ್ಯಾಂಗೋ ಜ್ಯೂಸ್ ಕುಡಿಯೋಣಂತ ಬಂದು ಜ್ಯೂಸ್ ಕುಡಿತೀವಿ. ಒಂದು 60 rupees, ಒಂಚೂರು ಚೆನ್ನಾಗೇ ಇರಲಿಲ್ಲ. ಸೊ ಯಾಕೋ ನಮ್ಮ ಡೇ ಚೆನ್ನಾಗಿಲ್ಲ ಅಂತ ಹೇಳಿ ಎಲ್ಲೋ ನೈಟ್ ಔಟ್ ಹೋದಂಗೆ ಬಂದಂಗೆ ಆಯಿತು ಅಷ್ಟೇ. ಅವ್ರಿಬ್ರಿಗೂ ಬಾಯ್ ಹೇಳಿ ನಾವು ಮನೆಗೆ ಬಂದು ಅಮ್ಮ ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಪ್ರಸಾದ ತಂದಿದ್ದೀನಿ ತಿನ್ನಿ ಅಂತ ಕೊಟ್ಟರು. ಸೊ ಪ್ರಸಾದ ತಿಂದಾದ್ಮೇಲೆ ಇವತ್ತು ಫುಲ್ಲು ಕೈ ನೋವಿದೆ. ಫಸ್ಟ್ ಟೈಮ್ ಇಷ್ಟು ದೂರ ಗಾಡಿ ಓಡಿಸ್ಕೊಂಡು ಹೋಗಿದ್ದಿದ್ದು ನಾನು, ನನ್ನ ಗಾಡಿ ತೊಗೊಂಡು. ಸೊ ಫುಲ್ಲು ರೈಟ್ ಆ್ಯಂಡ್ ಫುಲ್ಲು ನೋವಿತ್ತು. ನಮ್ಮ ಅಮ್ಮನ ಹೇಳಿದ್ದಕ್ಕೆ ನಮ್ಮ ಅಮ್ಮನ ರಿಯಾಕ್ಷನ್ ಹೇಗಿತ್ತು? ಗಾಡಿ ತಗೊಂಡು ಯಾಕೆ ಹೋಗತ್ತಿಕ ಮುಚ್ಕೊಂಡು ಮನೇಲಿ ಇರಬೇಕಾಗಿತ್ತು. ಅಷ್ಟು ದೂರ ಹೋಗೊಂಡ್ರೆ ಯಾರು ನಿಮಗೆ. ಸೊ ಇವತ್ತಿನ ದಿನ ಹೇಗಿದ್ದು ಅಂತ ನೀವೇ ನೋಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ವೀಡಿಯೋಸ್ ನೋಡಿದ್ರೆ ಲವ್ ಯು ಆಲ್. ಮತ್ತೆ ಇನ್ನೊಂದು ವೀಡಿಯೋ ಜೊತೆ ಸಿಗುವ. ಬಾಯ್.